See, we have solved two problems on the previous year item, current year item and next year item is given. There is a small change, small correction with regard to this. ಒಂದು ಉಷಾರಾಣಿ ಪ್ರಾಬ್ಲಮ್ ಒಂದು ಮಾಡಿದ್ದೀವಿ, ಇನ್ನೊಂದು ಸುರೇಂದ್ರ ಪ್ರಾಬ್ಲಮ್ ಮಾಡಿದ್ದೀವಿ. You have to rewrite both the problems, two items. ಎರಡೂ ಪ್ರಾಬ್ಲಮ್ ಸ್ವಲ್ಪ ನೋಟ್ಬುಕ್ ತಗೊಳ್ಳಿ. ಉಷಾರಾಣಿ ಪ್ರಾಬ್ಲಮ್ಮು ಮತ್ತೆ ಸುರೇಂದ್ರ ಪ್ರಾಬ್ಲಮ್. ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಯಾವುದೋ ಇದರಲ್ಲಿ ಬರೀ ಕರೆಂಟ್ ಇಯರ್ ಮಾತ್ರ ತಗೊಳ್ಬೇಕು ಅಂತ ಹೇಳಿದ್ದೆ. ಹಾಗಲ್ಲ, ಕ್ಯಾಶ್ ಬೇಸಿಸ್ ಅಲ್ಲಿ ಮೈಂಟೈನ್ ಮಾಡಿದಾಗ ಆ್ಯಕ್ಚುಯಲ್ ರಿಸಿಪ್ಟು ಮತ್ತು ಆ್ಯಕ್ಚುಯಲ್ ಪೇಮೆಂಟನ್ನು ತಗೊಳ್ಬೇಕು. ಕ್ಯಾಶ್ ಬೇಸಿಸ್ ಅಲ್ಲಿ ಮೈಂಟೈನ್ ಮಾಡಿದಾಗ ಆ್ಯಕ್ಚುಯಲ್ ರಿಸಿಪ್ಟು ಮತ್ತು ಆ್ಯಕ್ಚುಯಲ್ ಪೇಮೆಂಟನ್ನು ತಗೊಳ್ಬೇಕು. ನೋಟ್ ಮಾಡ್ಕೊಳ್ತಾ ಇದ್ದೀರಾ? ಉಷಾರಾಣಿ ಪ್ರಾಬ್ಲಮ್ ನೋಡಿ. ನಾವೇನು ಮಾಡಿದ್ದೀವಿ, ಕನ್ಸಲ್ಟೇಷನ್ನು ಬರೀ 5,25,000 ತಗೊಂಡಿದ್ದೀವಿ. ನೀವು ಮತ್ತೆ ಈ ಪ್ರಾಬ್ಲಮನ್ನು ನೀವೇ ಮಾಡಬೇಕು. ಏನು ಇಲ್ಲ, ಕನ್ಸಲ್ಟೇಷನ್ ಫೀ, ಆ್ಯಕ್ಚುಯಲ್ ರಿಸಿಪ್ಟ್ ತಗೊಳ್ಬೇಕು ಮತ್ತು ಆ್ಯಕ್ಚುಯಲ್ ಪೇಮೆಂಟ್ ತಗೊಳ್ಬೇಕು. ಏನು ಬಂದಿದೆ, ಏನು ಕೊಟ್ಟಿದ್ದೀವಿ ಅದನ್ನು ತಗೊಳ್ಬೇಕು. ಅದು ಯಾವ ವರ್ಷದ್ದಾದರೂ ಆಗ್ಬೋದು. ಕನ್ಸಲ್ಟೇಷನ್ ಫೀಸ್ ನೋಡಿ, 15,000 plus 5,25,000 plus 30,000. Consultation fee last year do 15,000, current year do 5,25,000, next year do 30,000. ನಾನೇನು ಮಾಡಿಸಿದ್ದೆ ನಿಮಗೆ, ಬರೀ ಇದನ್ನು ಮಾತ್ರ ತಗೊಂಡಿದ್ದೀನಿ ನೋಡಿ. ಸ್ವಲ್ಪ ನೋಡಿ, ನೋಟ್ಬುಕ್ಕಲ್ಲೇ ನೋಡಿ. ಈ ಪ್ರಾಬ್ಲಮನ್ನು ನೀವೇ ಮಾಡಬೇಕು. ಇದು ಒಂದೇ. ಕನ್ಸಲ್ಟೇಷನ್ ಫೀಸ್ ಟೋಟಲ್ ಎಷ್ಟಾಗುತ್ತೆ? 5,40,000 plus 30, 5,70,000 ಆಗುತ್ತೆ. ಕನ್ಸಲ್ಟೇಷನ್ 5,70,000, ಇದೊಂದು ಡಿಫರೆನ್ಸ್. ಉಷಾರಾಣಿ ಪ್ರಾಬ್ಲಮ್ ಅಲ್ಲಿ ಕನ್ಸಲ್ಟೇಷನ್ ಫೀಸ್ ಇಟ್ ಈಸ್ ನಾಟ್ 5,25,000, ಇಟ್ ಈಸ್ 5,70,000. ಆಕ್ಚುಯಲ್ ರಿಸಿಪ್ಟ್ irrespective of the year to which it belongs. Last year 15,000, current year 5,25,000, 30,000. ಇದು ಮೂರು ಆ್ಯಡ್ ಮಾಡಿದ್ರೆ 5,70,000 ಆಗುತ್ತೆ. ಇದೊಂದು ಇನ್ನು ನೋಡೋದಿದ್ದೆಲ್ಲ ಕರೆಕ್ಟ್ ಆಗಿದೆ. ಮತ್ತೆ ಕಮಿಂಗ್ ಟು ದಿ ರೆಂಟ್ ಆಫ್ ಕ್ಲಿನಿಕ್ ನೋಡಿ, ಅಲ್ಲಿ ಅಷ್ಟೇ ಬರೀ ಕರೆಂಟ್ ಇಯರ್ದು ತಗೊಂಡಿದ್ವಿ ನಾವು 1,44,000. ರೆಂಟ್ ಆಫ್ ಕ್ಲಿನಿಕ್ 1,44,000 ತಗೊಂಡಿದ್ವಿ, ಹೌದು ಅಲ್ವೋ? ರೆಂಟ್ ಆಫ್ ಕ್ಲಿನಿಕ್ ಬಂದು 1,44,000 plus 36,000 plus 1,44,000. 36,000 plus 1,44,000. Earlier we took only 1,44,000. ಅದನ್ನ ನೀವು ಮತ್ತೆ ಮಾಡಿ, ಎಲ್ಲ ಐಟಮ್ಸ್ ಕರೆಕ್ಟ್ ಆಗಿರುತ್ತೆ. ಇದೊಂದು ಐಟಮ್ 5,70,000, ಇದು 1,44,000 plus 36, 1,80,000 ರೆಂಟ್ ಆಫ್ ಕ್ಲಿನಿಕ್. 1,80,000. ಇದೆರಡನ್ನ ತಗೊಂಡು ನನಗೆ ಆನ್ಸರ್ ಅನ್ನು ಕಳಿಸ್ಕೊಡಿ, ಫೈನಲ್ ಆನ್ಸರ್ ಏನು ಬಂದಿದೆ ಅಂತ. ಇದು ಉಷಾರಾಣಿ ಪ್ರಾಬ್ಲಮ್. ಇನ್ನೆಲ್ಲ ಕರೆಕ್ಟ್ ಆಗಿದೆ ನೋಡಿ. ಕನ್ಸಲ್ಟೇಷನ್ ಫೀ ಲಾಸ್ಟ್ ಇಯರ್, ಕರೆಂಟ್ ಇಯರ್, ನೆಕ್ಸ್ಟ್ ಇಯರ್ ಕ್ಯಾಶ್ ಬೇಸಿಸ್ ಅಲ್ಲಿ ಇದ್ದಾಗ ಟೇಕ್ ಆಕ್ಚುಯಲ್ ರಿಸಿಪ್ಟ್ ಅಂಡ್ ಆಕ್ಚುಯಲ್ ಪೇಮೆಂಟ್ irrespective of the year to which it belongs. ಅದು ಯಾವ ವರ್ಷದ್ದಾದರೂ ಆಗಬಹುದು.
ಆಕ್ಚುಯಲ್ ರಿಸಿಪ್ಟ್ ಇದ್ರೆ ತಗೊಳ್ಳಿ, ಆಕ್ಚುಯಲ್ ಪೇಮೆಂಟ್ ಇದ್ರೆ ತಗೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಇಲ್ಲ, ನೋ ಔಟ್ಸ್ಟ್ಯಾಂಡಿಂಗ್. ಕ್ಲೋಸಿಂಗ್ ಸ್ಟಾಕ್ ಇಲ್ಲ, ಇದೆಲ್ಲ ಹೇಳಿದ್ದೀನಿ ನಾನು. ಕ್ಲೋಸಿಂಗ್ ಸ್ಟಾಕ್ ಇಲ್ಲ, ಔಟ್ಸ್ಟ್ಯಾಂಡಿಂಗ್ ಇಲ್ಲ, ಆಕ್ಚುಯಲ್ ರಿಸಿಪ್ಟ್ ಅಂಡ್ ಆಕ್ಚುಯಲ್ ಪೇಮೆಂಟ್. ಸೊ ಕನ್ಸಲ್ಟೇಷನ್ ಫೀ 3 ಇಯರ್ಸ್ದು ಕೊಟ್ಟಿದ್ದಾನೆ, 3 ವರ್ಷದ್ದು ತಗೊಂಡು ಆ್ಯಡ್ ಮಾಡಿ ತಗೊಳ್ಳಿ. ರೆಂಟ್ ಆಫ್ ಕ್ಲಿನಿಕ್ 2 ವರ್ಷದ್ದು ಕೊಟ್ಟಿದ್ದಾನೆ, 2 ವರ್ಷ ತಗೊಂಡು ಆ್ಯಡ್ ಮಾಡಿ. ಈ 2 ಐಟಮ್ ತಗೊಂಡು ಇನ್ನೊಂದ್ಸಲ ಅದೇ ಪ್ರಾಬ್ಲಮನ್ನು ನೀವು ಮಾಡಿ ಫೈನಲ್ ಆನ್ಸರನ್ನು ನನಗೆ ಕಳಿಸ್ಕೊಡಿ. ಎನೇಬಲ್ ಟು ಫಾಲೋ? ಅರ್ಥ ಆಯ್ತಾ? ನೆಕ್ಸ್ಟ್ ಸುರೇಂದ್ರ ಪ್ರಾಬ್ಲಮ್. ಸುರೇಂದ್ರ, ಡಾಕ್ಟರ್ ಸುರೇಂದ್ರ, ಅಲ್ಲಿ ಅಷ್ಟೇ ಕನ್ಸಲ್ಟೇಷನ್ ಫೀ 3 ವರ್ಷದ್ದು ತಗೊಳ್ಬೇಕು. 18-19, 19-20, 20-21 ನಾವು 1 ವರ್ಷದ್ದು ತಗೊಂಡ್ವಿ. 3 ವರ್ಷದ್ದು ಆ್ಯಡ್ ಮಾಡಿ ತಗೊಳ್ಬೇಕು. ಮತ್ತೆ ರೆಂಟ್ ಆಫ್ ಕ್ಲಿನಿಕ್ 3 ವರ್ಷದ್ದು ಕೊಟ್ಟಿದ್ದಾನೆ, 18-19, 19-20, 20-21 3 ವರ್ಷದ್ದು ಆ್ಯಡ್ ಮಾಡಬೇಕು. ಇದೊಂದು ಕರೆಕ್ಷನ್. ಆ ಪ್ರಾಬ್ಲಮ್ದು ಈ ಕರೆಕ್ಷನ್ ಮಾಡಿಕೊಂಡು ನನಗೆ ಫೈನಲ್ ಆನ್ಸರನ್ನು ಕಳಿಸಿ. ಇನ್ನೊಂದು ಲೆಕ್ಕ ಮಾಡ್ತೀನಿ ನಾನು. ಇದೇ ಥರದ್ದು ನೋಡಿ. ಡಾಕ್ಟರ್ ಶರ್ಮಾ ಈಸ್ ಎ ರಿನೌಂಡ್ ಮೆಡಿಕಲ್ ಪ್ರಾಕ್ಟೀಷನರ್. He furnishes his receipt and payment account for the financial year 2019-20. ಇದನ್ನ ನೋಡಿ ಮಾಡ್ತೀನಿ. ಇದೇ ಪ್ರಕಾರ ಅದನ್ನ 2 ಐಟಮ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಲಾಸ್ಟ್ 2 ಲೆಕ್ಕ ಮಾಡಿಸಿರೋದು, ಉಷಾರಾಣಿ ಒಂದು, ಡಾಕ್ಟರ್ ಸುರೇಂದ್ರ ಒಂದು. ಬ್ಯಾಲೆನ್ಸ್ ಬ್ರಾಟ್ ಡೌನ್, ನೋ ಕನ್ಸಲ್ಟೇಷನ್ ಫೀ ಲಾಸ್ಟ್ ಇಯರ್ ಇದೆ, ಕರೆಂಟ್ ಇಯರ್ ಇದೆ, ನೆಕ್ಸ್ಟ್ ಇಯರ್ ಇದೆ. ಆಕ್ಚುಯಲ್ ರಿಸಿಪ್ಟ್ ಯು ಟೇಕ್, 3 ವರ್ಷದ್ದು ಆ್ಯಡ್ ಮಾಡಿ ತಗೊಳ್ಬೇಕು. ವಿಸಿಟಿಂಗ್ ಫೀಸ್ ಪ್ರೊಫೆಷನಲ್ ಲರ್ನಿಂಗ್, ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಪರ್ಪಸ್ ಕ್ಯಾಪಿಟಲ್ ರಿಸಿಪ್ಟ್, ಸೇಲ್ ಆಫ್ ಮೆಡಿಸಿನ್ ಪ್ರೊಫೆಷನಲ್ ಲರ್ನಿಂಗ್, ಸೇಲ್ಸ್ ಟ್ಯಾಕ್ಸ್ ಆನ್ ಮೆಡಿಸಿನ್, ಸೇಲ್ಸ್ ಟ್ಯಾಕ್ಸ್ ಆನ್ ಮೆಡಿಸಿನ್ ಪ್ರೊಫೆಷನಲ್ ಲರ್ನಿಂಗ್, ಗಿಫ್ಟ್ ಫ್ರಮ್ ಪೇಷಂಟ್ ಇನ್ ಅಪ್ರಿಸಿಯೇಷನ್ ಆಫ್ ಸರ್ವಿಸ್ ಪ್ರೊಫೆಷನಲ್ ಲರ್ನಿಂಗ್, remuneration from articles published in professional magazine professional learning, rent from house property ಇಲ್ಲ, interest on post office exempted. ರೆಂಟ್ ಆಫ್ ಕ್ಲಿನಿಕ್ ಇಲ್ಲಿ ಅಷ್ಟೇ, ಲಾಸ್ಟ್ ಇಯರ್, ಕರೆಂಟ್ ಇಯರ್ ಮತ್ತೆ ನೆಕ್ಸ್ಟ್ ಇಯರ್ ಕೊಟ್ಟಿದ್ದಾನೆ. ಕ್ಯಾಶ್ ಬೇಸಿಸ್ ಅಲ್ಲಿ ಇದ್ದಾಗ ಟೇಕ್ ಆಕ್ಚುಯಲ್ ರಿಸಿಪ್ಟ್ ಅಂಡ್ ಆಕ್ಚುಯಲ್ ಪೇಮೆಂಟ್. ಸೇಮ್ ರೂಲ್ ಈಸ್ ಅಪ್ಲಿಕಬಲ್ ಇವನ್ ಫಾರ್ ದ ಉಷಾರಾಣಿ ಪ್ರಾಬ್ಲಮ್ ಅಂಡ್ ಸುರೇಂದ್ರ ಪ್ರಾಬ್ಲಮ್. ಪ್ಲೀಸ್ ಮೇಕ್ ಎ ಚೇಂಜ್ ಆಫ್ ಇಟ್ and you do it that problem taking these 2 items. Rest of the items are correct. Then final answer is kalisko. Rent of the clinic, okay. Professional expense, electricity and water professional expense, purchase of professional books, depreciation 40%, household expense no, municipal tax paid on property, it is under house property, not here, it's not a professional expense. Sales tax on medicine professional expense, purchase of motor car entitled for depreciation, surgical equipment entitled for depreciation, advance income tax no, salary to nurse professional expense, entertainment expense professional expense, entertainment expense. Doctor gains are entertainment. Patients ಹೋಗ್ತಾರೆ, ವೇಟ್ ಮಾಡಬೇಕು, ಎಲ್ಲ ನೋಡ್ಬೋದು. ಹಾಸ್ಪಿಟಲ್ಸ್ ಅಲ್ಲಿ ಟಿವಿ ಹಾಕಿರ್ತಾರೆ, ಟಿವಿ ಹೋಗ್ತಾ ಇರುತ್ತೆ ಪೇಷಂಟ್ಸು, ಬಿಕಾಸ್ ದೇ ಹ್ಯಾವ್ ಟು ವೈಟ್ ಟಿಲ್ ದೇರ್ ಟರ್ನ್ ಕಮ್ಸ್. ಕಾಫಿ, ಟೀ ಕೆಲವು ಹಾಸ್ಪಿಟಲ್ಗಳಲ್ಲಿ ಸರ್ವ್ ಮಾಡ್ತಾರೆ. ಇದೆಲ್ಲ ಎಂಟರ್ಟೈನಿಂಗ್ ದಿ ಪೇಷಂಟ್ಸ್ ಅಂತ. ಅಂದರೆ ಪೇಷಂಟ್ಸ್ ಆರ್ ದಿ ಕಸ್ಟಮರ್ಸ್ ಆಫ್ ಎ ಹಾಸ್ಪಿಟಲ್. ಸೊ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್, ಪ್ರೊಫೆಷನಲ್ ಎಕ್ಸ್ಪೆನ್ಸ್, ಪರ್ಚೇಸ್ ಎಕ್ಸ್ರೇ ಮಿಷನ್, capital expenditure entitled for depreciation, expenses of income tax proceedings. Income tax, not a professional expense. However, expenses on income tax proceeding professional expense. Life insurance premium illa, gift to wife illa, interest on loan. Loan is taken for professional purpose. Hence, interest on loan is professional expense. Loan account installment paid no. Donation to political party no. Car expenses, ಇದರಲ್ಲಿ 1/3 of the car expense ಪರ್ಸನಲ್ ಅಂತ, ಪ್ರೊಫೆಷನಲ್ ಮಾತ್ರ ತಗೊಳ್ಬೇಕು ನಾವು. ಇದು ಕಾರ್ ಎಕ್ಸ್ಪೆನ್ಸಸ್ ಬರೀ ಪ್ರೊಫೆಷನಲ್ ಮಾತ್ರ ತಗೊಳ್ಬೇಕು. ಪರ್ಚೇಸ್ ಆಫ್ ಮೆಡಿಸನ್
professional expense. Balance carried on. Adjustment, 1/3 of car expenses is for personal use. Depreciation on motor car is at 15%. Opening stock of medicine is valued at 8,000. ಇಲ್ಲಿ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕು ಕನ್ಸಿಡರ್ ಮಾಡೋಲ್ಲ ಕ್ಯಾಶ್ ಬೇಸಿಸಲ್ಲಿ, ನಾವು ಡೈರೆಕ್ಟಾಗಿ ತೊಗೊಳ್ಬೇಕು. ಆಮೇಲೆ ಇಲ್ಲಿ ಎಕ್ಸ್ರೇ ಪ್ಲಾಂಟ್ ಬಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಡಿಪ್ರಿಸಿಯೇಷನ್. ಸರ್ಜಿಕಲ್ ಇಕ್ವಿಪ್ಮೆಂಟ್ 40% ಅಂತ, ಎಕ್ಸ್ರೇ ಮಿಷನ್ ಅಂತ. ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ, ವೆದರ್ ಟು ಟೇಕ್ 15% ಆರ್ 40% ಆನ್ ಎಕ್ಸ್ರೇ ಮಿಷನ್. ವೆದರ್ ಟು ಟೇಕ್ 15% ಆರ್ 40%. It is not a surgical equipment, it is a machinery. X-ray taking machinery. 15% depreciation we have to take. You able to follow? ಅರ್ಥ ಆಯ್ತಾ? X-ray machine, surgical machinery ಅಲ್ಲ ಅದು. It is to take X-ray. So 15% we have to take. Bear this point in mind. Once again I will tell you, cash basis ಅಲ್ಲಿದ್ದಾಗ actual receipt ಮತ್ತೆ ಪೇಮೆಂಟ್ ಅನ್ನು ತಗೊಳ್ಬೇಕು. ಯಾವ ವರ್ಷದ್ದಾದರೂ ಆಗ್ಬೋದು. ಹುಷಾರಾಣಿ ಪ್ರಾಬ್ಲಮಲ್ಲಿ 1 ವರ್ಷದ ನಾವು ತೊಗೊಂಡಿದ್ದೀವಿ, 3 ವರ್ಷದ್ದು ಆ್ಯಡ್ ಮಾಡಿ. ಅದೇ ಥರ ರೆಂಟ್ ಆಫ್ ದಿ ಕ್ಲಿನಿಕ್ 2 ವರ್ಷ ನೋಡಿ. ಸುರೇಂದ್ರ ಪ್ರಾಬ್ಲಮಲ್ಲಿ ಕನ್ಸಲ್ಟೇಷನ್ 3 ವರ್ಷದ್ದು ತೊಗೊಳ್ಳಿ, ಆ್ಯಡ್ ಮಾಡಿ ತೊಗೊಳ್ಳಿ. ರೆಂಟ್ ಆಫ್ ಕ್ಲಿನಿಕ್ 3 ವರ್ಷದ್ದು ಆ್ಯಡ್ ಮಾಡಿ ತೊಗೊಳ್ಳಿ. ಇದು ಚೇಂಜ್ ಮಾಡ್ಕೊಳ್ಳಿ ಸ್ವಲ್ಪ. ಪ್ರೀವಿಯಸ್ ಪ್ರಾಬ್ಲಮ್ 2 ಪ್ರಾಬ್ಲಮಲ್ಲಿ ಅದನ್ನು ಸ್ವಲ್ಪ ನನ್ನ ಫೈನಲ್ ಆನ್ಸರ್ ಕಳಿಸ್ಕೊಡಿ. ಓಕೆ, ನಾವು ದಿಸ್ ಪ್ರಾಬ್ಲಮ್ ಡಾಕ್ಟರ್ ಶರ್ಮಾ ಬರೀ ಕಂಪ್ಯೂಟೇಷನ್ ಆಫ್ taxable income from Dr. Sharma for the assessment year 2020-21. Computation of taxable income from profession of Dr. Sharma for the assessment year 2020-21. ಇದರಲ್ಲಿ professional earning. Cash basis ನೋಡಿ, ಕನ್ಸಲ್ಟೇಷನ್ ಫೀ 3 ವರ್ಷದ್ದಿದೆ, 3 ವರ್ಷದ್ದು ಆ್ಯಡ್ ಮಾಡಿ. ಪ್ಲೀಸ್ ಮೇಕ್ ಎ ಚೇಂಜ್ ಫಾರ್ ದಿ ಪ್ರೀವಿಯಸ್ 2 ಪ್ರಾಬ್ಲಮ್ಸ್. ಕನ್ಸಲ್ಟೇಷನ್ ಫೀಸ್ ಎಷ್ಟಿದೆ ನೋಡಿ, 1000, 20,000 plus 2,000, 22 ಒಂದು 23, 23,000. then consultation fee, sorry Dr. Sharma ತಾನೆ, consultation fee $50,000 plus 70,000 plus 12,000, 1,20,000 plus 12, 1,32,000 consultation fee. Visiting fee, visiting fee 30,000. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ಕ್ಯಾಶ್ ಬೇಸಿಸ್. ಟೇಕ್ ವಾಟ್ ಈಸ್ ಗಿವನ್ ಇನ್ ದಿ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಇಯರ್ ಟು ವಿಚ್ ಇಟ್ ಬಿಲಾಂಗ್ಸ್. ಯಾವ ವರ್ಷದ್ದಾದರೂ ಆಗ್ಬೋದು, ಏನು ಕೊಟ್ಟಿದ್ದಾನೋ ಅದನ್ನು ತೊಗೊಳ್ಬೇಕು. ಔಟ್ಸ್ಟ್ಯಾಂಡಿಂಗ್ ತೊಗೊಳ್ಬಾರ್ದು, ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ತೊಗೊಳ್ಬಾರ್ದು. ಲಾಸ್ಟು ಹುಷಾರಾಣಿ ಡಾಕ್ಟರ್ ಸುರೇಂದ್ರ, ಪ್ಲೀಸ್ ಮೇಕ್ ಎ ಚೇಂಜ್ ಆಫ್ ಇಟ್. ವಿಸಿಟಿಂಗ್ ಫೀಸ್ 30,000, ಲೋನ್ ಫ್ರಮ್ ಬ್ಯಾಂಕ್ ಇಲ್ಲ. ಸೇಲ್ ಆಫ್ ಮೆಡಿಸನ್ ಸೇಲ್ ಆಫ್ ಮೆಡಿಸನ್ 70,000. ಗಿಫ್ಟ್ ಫ್ರಮ್ ಪೇಷಂಟ್ಸ್ ಅಂತ ಮಾತ್ರ ಕೊಟ್ಟಿದ್ದಾನೆ. ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಏನೂ ಇಲ್ಲ. ಎಂಟೈರ್ ಗಿಫ್ಟ್ ಈಸ್ ಇನ್ ಅಪ್ರಿಸಿಯೇಷನ್ ಆಫ್ ಸರ್ವಿಸ್. ಗಿಫ್ಟ್ ಫ್ರಮ್ ಪೇಷಂಟ್ಸ್ ಗಿಫ್ಟ್ ಫ್ರಮ್ ಪೇಷಂಟ್ಸ್ 50,000. Then remuneration from articles published in professional magazine 16,000.
ದಟ್ಸ್ ಆಲ್. ಟೋಟಲ್ ಮಾಡಿ ಔಟರ್ ಕಾಲಮ್ ತಗೊಳ್ಳಿ. 3,01,000 less professional expense. Professional expense. ಅದರಲ್ಲಿ ಫಸ್ಟ್ ಒನ್ ರೆಂಟ್ ಆಫ್ ಕ್ಲಿನಿಕ್. Actual payment irrespective of the year to which it belongs applies for those two problems what we have solved. So ಇಲ್ಲಿ previous year, current year and next year. So previous year ಎಷ್ಟಿದೆ? 5,500 plus 85,000 plus 10,000 85, 95, 1,05,500. Rent of the clinic, how much it is? Sorry, just rent of the clinic, 1,000. Sorry, rent of the clinic. It is 1,600 plus 14,800 plus 16,600 33,000 rent of clinic. Then electricity and water, $12,000. Third one, depreciation on professional books, %40 depreciation. How much we have? 18,000 into 40%. 7,200. Fourth one, depreciation on motor car. Motor car ಎಷ್ಟಿದೆ? $1,45,000 into 15% into what percent is personal? See the problem? 1/3. 1/3 ಅಂದ್ರೆ 2/3. 3 1 3 2 0 cancel ಆಯ್ತು. 1,450 into 5. 14,500. 7,250 into 2, 15,000. Depreciation on motor car 15,000. Next, sales tax on medicine. ಇದು ರಿಸಿಪ್ಟ್ ಅಲ್ಲೂ ಕೊಟ್ಟಿದ್ದಾನೆ, ಪೇಮೆಂಟ್ ಅಲ್ಲೂ ಕೊಟ್ಟಿದ್ದಾನೆ. ಸೊ ಎರಡು ಕಡೆ ತಗೊಂಡ್ರಿ. ಸೇಲ್ಸ್ ಟ್ಯಾಕ್ಸ್ ಆನ್ ಮೆಡಿಸಿನ್ 2,800. Then after that, fire insurance on property, no. Surgical equipment, depreciation on surgical equipment. Depreciation on surgical equipment 40%. How much we have? 47,400 into 40%. 4,740 into 4. 14, 18,960. 18,960.
Then after that, advance income tax, no, salary to nurse, salary to nurse, how much it is? 12,000. Then depreciation on X-ray plant, X-ray machine. See, it is not a surgical equipment, it is a machinery. So 15% you take X-ray plant, 94,500 into 15%, 20 cancel ಆಗುತ್ತೆ, 9,450. So 225, 4,000, sorry, 725. 14,175. 14,175. Then expenses on income tax proceeding. Expenses on income tax proceeding. Income tax consider ಮಾಡಬಾರದು, whereas expenses on income tax proceeding we have to consider. Expenses on income tax proceeding we have to consider. This is the expenses on income tax proceeding, 15,000. 15,000. Then life premium illa, gift to wife illa, interest on loan. Interest on loan, because loan is taken for professional purpose. Interest on loan, it is 2,000. Loan illa, loan repayment illa, donation illa. Car expenses, car expenses ಎಷ್ಟು ಕೊಟ್ಟಿದ್ದಾನೆ? ಕಾರ್ ಎಕ್ಸ್ಪೆನ್ಸಸ್ 15,000 ಕೊಟ್ಟಿದ್ದಾನೆ. 2/3 we have to take. 15,000 into 2/3, 10,000. Then medicine purchased. Medicine purchased. Medicine purchased. How much it is? 35,000. Total ಮಾಡಿ ಲೆಸ್ ಮಾಡಿ 5 7 6 13 13 13 13 1 1 2 2 9 11 11 8 19 19 21 2 2 5 7 7 9 9 5 14 14 18 20 28 30 35 35 36 38 3 41 41 4 3 7 7 1 8 8 1 9 10 11 12 13 3 14 1,61,135 ಮೈನಸ್ ಮಾಡಿ 5 9ರಲ್ಲಿ 3 ಹೋದರೆ 6 9ರಲ್ಲಿ 1 ಹೋದರೆ 8 8 10ರಲ್ಲಿ 1 ಹೋದರೆ 9 9ರಲ್ಲಿ 6 ಹೋದರೆ 3 1,39,865 taxable income from profession. Taxable income from profession 1,39,865 taxable income from profession. ಆ ಎರಡು ಚೇಂಜ್ ಮಾಡಿಬಿಡಿ. ಪ್ರೀವಿಯಸ್ 2 ಪ್ರಾಬ್ಲಮ್ಸ್ ಫೈನಲ್ ಆನ್ಸರ್ ಕಳಿಸ್ಕೊಡಿ ನನಗೆ. ಒಂದು ಚೇಂಜ್ ಮಾಡ್ಕೊಂಡು ನೀವೇ ಫಸ್ಟಿಂದ ಮಾಡಿ ಆ 2 ಪ್ರಾಬ್ಲಮ್ ಸೇಮ್ ಇದೇ ಥರ.